ನೀವು ಮಾಡ್ಕೊಳ್ತೀರಿ. ಈಗ ಏನಾಗ್ಯದಪ್ಪ ಅಂತಂದ್ರೆ ಇದು ಮಾಡೋದು ಕಾರಣ ಇಷ್ಟ ಕಳೆದ 11 ವರ್ಷಗಳಿಂದ ಭಾಳಷ್ಟು ದ್ವೇಷಗಳು ಬೆಳೀತಾ ಇದ್ದಾವೆ. ಒಬ್ರ ಕಂಡೊಬ್ಬರು ಲೈಕ್ ಮಾಡ್ತಾಯಿಲ್ಲ, ಹೇಟ್ ಮಾಡ್ತಾ ಇದ್ದಾರೆ. ಅದು ಹೇಟ್ ಮಸೂದೆ ಹೋಗ್ಬೇಕಾಗ್ಯದ, ಹೇಟ್ನೆಸ್ ಹೋಗ್ಬೇಕಾಗ್ಯದ, ಪ್ರೀತಿ ವಿಶ್ವಾಸ ಬೆಳಿಬೇಕಾಗ್ಯದ. ಅದಕ್ಕೆ ಮಾಡಿದ್ದಾರೆ, ಒಪ್ಪುವಂಥ ವಿಷಯ ಅದು. ಅದಕ್ಕಾಗಿ ಸುಮ್ಮನೆ ಇವು ಎಲ್ಲ ನೀವು ಏನೇನೋ ಹಾಯ್ದು ಹಿಡಿದು ಅದಕ್ಕೆ ಮುಖ್ಯ ಇದು ಖತರ್ನಾಕ್ ಆಯ್ತು. ರಾಜ್ಯಪಾಲರ ಕಡೆಯಿಂದ ಒಪ್ಪಿಗೆ ಕೊಡಿಸಂಗಿಲ್ಲಪ್ಪ, ಅವರ ಮುಂದೆ ಒಪ್ಪತ್ತು ಹೋಗ್ತಾರೋ ಮುಂದೆ ಹೋಗ್ಬಿಡು. ಇದಕ್ಕಾಗಿ ಹೆಚ್ಚಿದೀಗ ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ತಿಕ್ಕಾಟ. ಇದು ಓಪನ್ನಾಗಿ ನಮ್ಮ ಶೋಭಾ ಕರಂದ್ಲಾಜೆ ಅವರು ಹೇಳಿಬಿಟ್ರು. ಇದೇ ಭಯ ಆಯ್ತು ನನಗೆ. ಅವತ್ತು ಹೇಳಿದ್ದು ಹಿಂದಿನ ಎಪಿಸೋಡದಲ್ಲ, ಮೋಸ್ಟ್ಲಿ ಇದು ರಾಜ್ಯಪಾಲನ ಒಪ್ಪಿಗೆ ಪಡ್ಕೊಳ್ಳೋದಿಲ್ಲ, ಮಾತ್ರ ಮಾಡೋ ಕೆಲಸ ರಾಜ್ಯ ಸರ್ಕಾರ ಮಾಡಿದ. ಇದು ಯೋಗ್ಯನೂ ಅದಂತ ಹೇಳ್ಬೇಕಾಗಿದ್ದೀವಿ ಅಂತ ಎಲ್ಲೋ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಮಾಡಿರಿ. ಒಂದಿಷ್ಟು ಜಾಮೀನು ಬದಲಾಗಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ನೋಡ್ರಿ. ಆದರೆ ದ್ವೇಷ ಭಾಷಣ ಮಾತ್ರ ನಮ್ಮ ಸಮಾಜವನ್ನು ಒಳ್ಳೆಗೆದ್ದದ, ಅಷ್ಟಲ್ಲ ನಮ್ಮ ಅಭಿವೃದ್ಧಿಗೆ ಮಾರಕ ಆಗ್ಯದ. ಅದರ ಬದಲಾಗಿ ಎಲ್ಲ ಹಿಂದೂಗಳು ಉದ್ಯೋಗ ಸಿಗುವಂಥ ಕ್ಷೇತ್ರಗಳಲ್ಲಿ ಅದು ಅಭಿವೃದ್ಧಿ ಮಾಡೋದಕ್ಕಾಗಿ ನಮ್ಮ BJP ಪ್ರಯತ್ನ ಮಾಡಿದ್ರೆ ಭಾಳ ಉತ್ತಮ ಆಗ್ತದೆ ಸೆಂಟ್ರಲ್ ಗೌರ್ಮೆಂಟಿಂದ. ಯಾಕೆ ಉದ್ಯೋಗ ಆದರೂ ಮನುಷ್ಯ ಉದ್ಯೋಗ ಹೋಗಿಬಿಡ್ತಾನೆ, ಈ ವಿಷಯ ಬಿಟ್ಟು ಬಿಡ್ತಾನಲ್ಲಿ. ಉದ್ಯೋಗ ಇರೋದು ಕೂಡ ಕೆಲವೊಂದು ಮಂದಿ ತಮ್ಮ ಇದಕ್ಕೆ ಬೇಕಾದವು ಒಂದಿಟ್ಟು ದುಡ್ಡು ಹಾಕಿ ಮಾಡಿ ಅವ್ರನ್ನ ಪ್ರಚೋದನೆ ಮಾಡುವಂಥ ಸಾಧ್ಯತೆ ಭಾಳ ಅದಾವೆ. ಆ ವಿಷಯ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಏನೋ ಇರಲಿ, ದ್ವೇಷ ಭಾಷಣ ಮಸೂದೆ ರಾಜ್ಯಪಾಲರು ಒಪ್ಪಲಿ, ರಾಷ್ಟ್ರಪತಿಯವರು ಒಪ್ಪಲಿ, ನಮ್ಮ ಹಂಬಲ. ಮತ್ತು ಏನು ತಪ್ಪಿದ್ರು ಬಿದ್ದಿದ್ರಿ, ಅದು ಡಿಕ್ಟೇಟರ್ ಆಗಬಾರ್ದು, ಅದಂತೂ ನಾವು ಒಪ್ಪಬೇಕು ಅದನ್ನು. ಮತ್ತು ಪೊಲೀಸ್ ಕೈಯಾಗ ಒಂದು ಬಂದೂಕ ಆಗಬಾರ್ದು, ಇನ್ನೊಂದು ಮತ್ತು ಎಕ್ಸ್ಟ್ರಾ. ಈಗಾಗಲೇ ಪೊಲೀಸ್ ಇಲಾಖೆ ಭ್ರಷ್ಟತೆಯಿಂದ ತುಂಬಿ ಹೋಗ್ಯದ. ಮತ್ತು ಇದನ್ನು ಅವ್ರು ದುರುಪಯೋಗ ಮಾಡ್ಕೊಳ್ಳೋದು ನಾವೇನು ಅನ್ನೋದಿಲ್ಲ, ಅದನ್ನು ಸಾಧ್ಯ ಐತಿ. ಮತ್ತು BJPಗೆ ಒಂದು ಆತಂಕ ವ್ಯಕ್ತಪಡಿಸಿದ್ದು ಸರಿ ಅದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸಚಿವರಿಗೆ ವಂದನೆಗಳು.